ಇಲ್ಲಿ 3 ಇದಿದೆ ಸೆಕ್ಷನ್ಸ್ ಇದೆ. ಇದು ಒಂದು ಮ್ಯಾಪ್ ಇಂಟರ್ಫೇಸ್. ಮ್ಯಾಪ್ ಇಂಟರ್ಫೇಸ್ ನಿಮ್ಗೆ ನೋಡಿ ಕಾಣಿಸ್ತಾ ಇದೆ. ಬಸ್ ಅಂದ್ರೆ ಬಸ್ಸು ಈಗ ಈ ಮ್ಯಾಪ್ ನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮ್ಯಾಪ್ ನಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ, ಅದು ಎಲ್ಲಿ ಮೂವ್ ಆಗ್ತಾ ಇದೆ. ಆ ಇನ್ಫಾರ್ಮೇಶನ್ ಇಲ್ಲಿ ಸ್ಕೂಲಲ್ಲಿ ಗೊತ್ತಾಗ್ತಾ ಇರುತ್ತಾ? ಸ್ಕೂಲ್ ಅವ್ರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ ನಾವು. ಪ್ರತಿಯೊಬ್ಬ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಯಾರಿರ್ತಾರೆ ಅವ್ರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಅವ್ರಿಗೆ ಸಿಕ್ಕಿರುತ್ತೆ. ಅವ್ರು ನೆಟ್ ಅಲ್ಲಿ ಓಪನ್ ಮಾಡ್ಕೊಂಡು. ಸೊ ಇದು ಪರ್ಟಿಕ್ಯುಲರ್ ಬಸ್ ಎಲ್ಲಿ ಪಾಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೌದು. ಇಲ್ಲಿ ನಿಮ್ಗೆ ಬಸ್ ಸ್ಪೀಡ್ ಮತ್ತೆ ಬಸ್ ರೂಟ್ ಕಾಣಿಸುತ್ತೆ ಲೆಫ್ಟ್ ಕಾರ್ನರ್ ಅಲ್ಲಿ. ಇದು ನಿಮ್ದು ಈಗ ನೋಡಿ, ಈಗ ಗ್ರೀನ್ ಇದ್ರೆ ಅದು ನೋಡಿ, ಇದು ಇಂಡಸ್ ಸ್ಕೂಲ್ ನಾವು ಮಾಡ್ತಾ ಇದೀವಿ ಈಗ. ಇಂಡಸ್ ಸ್ಕೂಲ್ ಈಗ 34 ಸ್ಪೀಡ್ ನಡೀತಾ ಇದೆ. ಸೊ ಅದು ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಕೆಳಗೆ ಬಂದು ಎಲ್ಲ ನಿಮ್ದು ಬಸ್ ಸ್ಟಾಪ್ ಇನ್ಫಾರ್ಮೇಶನ್. ಸೊ ಎಷ್ಟು ಟೈಮ್ ತಗೊತ್ತೆ ಬಸ್ ಸ್ಟಾಪ್ ಗೆ ಅದು ಗೊತ್ತಾಗುತ್ತೆ. ಸೊ ಇದು ಬಂದು ಎಲ್ಲ ಇನ್ಫಾರ್ಮೇಶನ್ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅದು. ಮತ್ತೆ ಇದ್ರಲ್ಲಿ MIS ರಿಪೋರ್ಟ್ಸ್ ಇದೆ. ಈಗ ನಾವು ಡೆವಲಪ್ ಮಾಡ್ತಾ ಇದೀವಿ ಡ್ರೈವರ್ ಮೆರಿಟ್ ಸಿಸ್ಟಮ್. ಆಸ್ ಪರ್ ರಿಪೋರ್ಟ್ಸ್ 86% ಆಕ್ಸಿಡೆಂಟ್ಸ್ ಹ್ಯೂಮನ್ ಎರರ್ ಇಂದ ಆಗುತ್ತೆ. ಸೊ ಅದ್ ನಾವು ಪ್ರೊಆಕ್ಟಿವ್ಲಿ ಕಡಿಮೆ ಮಾಡಿದ್ರೆ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಸೊ ಈಗ ನಾವು ರಿಯಲ್ ಟೈಮ್ ನಲ್ಲಿ ಡ್ರೈವರ್ ಹೆಂಗ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಅವನು ಹೆಂಗ್ ಎಷ್ಟು ಸ್ಪೀಡ್ ಓಡಿಸ್ತಾ ಇದ್ದಾನೆ ಗಾಡಿ, ಇದು ರಾಂಗ್ ರೂಟ್ ಇಲ್ಲ ರೈಟ್ ರೂಟ್ ತಗೊಳ್ತಾ ಇದ್ದಾನೆ, ಇದು ನಮ್ ಟ್ರಾಫಿಕ್ ಲೈಟ್ ಮೇಲೆ ಸ್ಟಾಪ್ ಮಾಡ್ತಾ ಇದ್ದಾನೆ ಇಲ್ಲ, ಕೆಲವು ಡ್ರೈವರ್ಸ್ ಪ್ಯಾಸೆಂಜರ್ ಪಿಕಪ್ ಮಾಡ್ತಾರೆ ಆನ್ ದ ವೇ ಬ್ಯಾಕ್. ಸೊ ಅದೆಲ್ಲ ಗೊತ್ತಾಗುತ್ತೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತಲ್ಲ ಬಾಬಿ. ಒಂದು ನನ್ನ ಕುತೂಹಲ ಏನಂತಂದ್ರೆ, ಈಗ ಒಂದು ಸ್ಕೂಲ್ ನಲ್ಲಿ ಸುಮಾರು ಒಂದು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥವ್ರು 200 ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಅನ್ಕೊಳ್ಳೋಣ. 200 ಸ್ಟೂಡೆಂಟ್ಸ್ ಗಳಿಗೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದು ಪೇರೆಂಟ್ಸ್ ಮಾಡ್ಬೇಕಾಗುತ್ತಾ ಇಂಡಿವಿಜುವಲ್ ಆಗಿ, ಅಥವಾ ಸ್ಕೂಲ್ ಅವ್ರು ಮಾಡ್ಬೇಕಾಗುತ್ತೆ? ನಮ್ಗೆ ನಮ್ದು ಬೇರೆ ಇದಿದೆ. ನೀವು ಇದು ಪರ್ಚೇಸ್ ಮಾಡಂಗ ಅವಕಾಶತೆ ಇಲ್ಲ. ನೀವು RFID ಟೆಕ್ನಾಲಜಿ ಜೊತೆ ಇಂಟಿಗ್ರೇಟ್ ಮಾಡಬಹುದು. RFID ಬಂದು ನಮ್ ರೆಗ್ಯುಲರ್ ಆಗಿ ಅದು ಕಾರ್ಡ್ ಇರುತ್ತೆ, ಅದು ಬಂದು ತುಂಬಾ ಚೀಪ್. ಅದು ಚಿಲ್ಡ್ರನ್ಸ್ ಅದು ಯೂಸ್ ಮಾಡಬಹುದು. ಮತ್ತೆ RFID ರೀಡರ್ ನಾವು ಬಸ್ ನಲ್ಲಿ ಫಿಕ್ಸ್ ಮಾಡ್ತೀವಿ. ಸೊ RFID ಕನ್ಫರ್ಮ್ ಮಾಡುತ್ತೆ ಅದು ಚೈಲ್ಡ್ ಅದು ಕೂತಿದೆ ಇಲ್ಲ. ಆ ರೀತಿ ಆದ್ರೆ ಆ ಪರ್ಟಿಕ್ಯುಲರ್ ಮಗು ಸ್ಕೂಲಿಂದ ಬಸ್ ಅಲ್ಲಿ ಕೂತಿದೆಯೋ ಇಲ್ವೋ ಅನ್ನೋ ಮಾಹಿತಿ ಕೂಡ ಗೊತ್ತಾಗಬಹುದು. ಹೌದು. ವೆರಿ ನೈಸ್. ಸೊ ಇಷ್ಟೆಲ್ಲ ಹೇಳಿದ್ರೆ, ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈ ಒಂದು ಏನು ಸೇಫ್ಟಿ ಡಿವೈಸ್ ಇದೆ, ಈ ಸೇಫ್ಟಿ ಡಿವೈಸ್ ಅನ್ನ ಪರ್ಚೇಸ್ ಮಾಡಿದ ನಂತರ 3 ನಂಬರ್ಗಳಿಗೆ ಅವರು ಕನೆಕ್ಷನ್ ಅನ್ನ ಕೊಟ್ಕೊಳ್ಬಹುದಾಗಿದೆ. ಇಲ್ಲಿ ಏನೋ ಒಂದು SOS ಬಟನ್ ಅಂತ ಅವ್ರು ಇಟ್ಟಿರ್ತಾರೆ. ಅವರು ತೊಂದರೆಗೆ ಸಿಗಾಕೊಂಡಂತಹ ಸಂದರ್ಭದಲ್ಲಿ ಈ SOS ಬಟನ್ ಅನ್ನ ಒತ್ತಿದಾಗ ಆ 3 ನಂಬರ್ಗಳಿಗೆ ಮೆಸೇಜ್ ಹೋಗುತ್ತೆ. ಅದರಲ್ಲಿ ಒಂದು ಯಾವ್ದು ಲ್ಯಾಪ್ಟಾಪ್ಗೆ ಯಾವ್ದು ಯೂಸರ್ ಪಾಸ್ವರ್ಡ್ ಕೊಟ್ಟಿರ್ತೀರ ಅಲ್ಲಿ ಓಪನ್ ಮಾಡಿದಾಗ ಪರ್ಟಿಕ್ಯುಲರ್ ಯಾವ ಏರಿಯಾದಲ್ಲಿ ಇವರು ತೊಂದರೆಗೆ ಈಡಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇರತಕ್ಕಂಥದ್ದು. ಮತ್ತೆ ಇದು ಡಿಫೆನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಸಾಕಷ್ಟು ಒಳ್ಳೆ ಟೆಕ್ನಾಲಜಿ. ಸೊ ಇನ್ನು ಇದು ಜನಗಳಿಗೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಕುತೂಹಲ ಇರುತ್ತೆ, ಎಷ್ಟಾಗುತ್ತಪ್ಪ ಇದು ರೇಟು ಏನು ಎತ್ತ ಅಂತ ಅಂದ್ಬಿಟ್ಟು. ಅರುಣ್, ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ನೀವೇ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಹೇಳಿ. ನೋಡಿ, ಇದು ರೇಟ್ ಇನ್ನು ಫೈನಲೈಸ್ ಮಾಡಿಲ್ಲ. ಬಟ್ ವಾಟ್ ವಿ ವಿಲ್ ಪ್ರಾಮಿಸ್ ಇಸ್ ಸಾಮಾನ್ಯ ಜನರಿಗೆ ಕೈಗೆಟ್ಟಿಕೊಂಡ ಬೆಳೆಯಲ್ಲಿ ಸಿಗುತ್ತೆ ಇದು. ಅದ್ರ ಬಗ್ಗೆ ತುಂಬಾ ಆವಿಷ್ಕಾರಗಳು ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. ಸದ್ಯಕ್ಕಿನ್ನು ರೇಟ್ ಯಾವ್ದಂತ ಇನ್ನು ಫೈನಲೈಸ್ ಮಾಡಿಲ್ಲ. ಬಟ್ ಮ್ಯಾಗ್ನಸಾಫ್ಟ್ ಒಂದು ಭರವಸೆ ಏನಂದ್ರೆ, ಪ್ರತಿಯೊಬ್ಬರು ಇದನ್ನ ಉಪಯೋಗಿಸಬಹುದಾದ ಒಂದು ರೀತಿಯಲ್ಲಿ ಬೆಲೆ ನಿಗದಿಪಡಿಸ್ತೀನಿ, ಅಷ್ಟು ಹೇಳಕ್ ಬಯಸ್ತೇನೆ. ಸೊ ನೀವೇನ್ ಹೇಳ್ತೀರಾ ಬಾಬಿ? ಅದೇ ರೇಟ್ ಬಗ್ಗೆ ನಾವು ಇನ್ನೂ ಫೈನಲೈಸ್ ಮಾಡಬೇಕು. ಓಕೆ, ಇವಾಗ ಮಾತಾಡ್ತಾ ಇದೀವಿ. ಓಕೆ, ನೀವು ಹೇಳಿದ್ರೆ ಇನ್ನೂ ಫೈನಲೈಸ್ ಆಗಿಲ್ಲ ಅಂತ. ಒಂದು ಮೊಬೈಲಿನ ರೇಟ್ ಅಂತ ಅನ್ಕೋಬಹುದಾ ಇದನ್ನ ಪರ್ಚೇಸ್ ಮಾಡಬೇಕು? ಕಡಿಮೆ ಆಗುತ್ತೆ, ಇನ್ನೂ ಕಡಿಮೆ. ಒಂದು ಒಳ್ಳೆ ಮೊಬೈಲ್ ರೇಟ್ಗಿಂತನೂ ಕಡಿಮೆ ರೇಟ್ಗೆ ಸಿಗುತ್ತೆ. 1/10 ಆಫ್ ದ ರೇಟ್ ಆಫ್ ಒಳ್ಳೆ. ಇನ್ನು ಇದ್ರದ್ದು ಬಿಲ್ಲಿಂಗ್ ಹೇಳ್ತಾ ಇದ್ರಿ ನೀವಾಗ, ಅದ್ ಹೆಂಗೆ ಪೋಸ್ಟ್ ಪೇಡ್ ತರನ ಪ್ರೀಪೇಡ್ ತರನ? ಪೋಸ್ಟ್ ಪೇಡ್ ಅಂದ್ರೆ ಯೂಸೇಜ್ ಎಷ್ಟು ಮಾಡ್ತಾರೆ ಅದಕ್ಕೆ ಬಿಲ್ಲಿಂಗ್ ಮಾಡ್ತೀರಾ ಅಥವಾ ಫಿಕ್ಸ್ ಮಾಡಬೇಕು? ಫಿಕ್ಸ್ಡ್ ಅಮೌಂಟ್ 1 ವರ್ಷ ನೀವು ಕಾಂಟ್ರಾಕ್ಟ್ ಸೈನ್ ಮಾಡಬೇಕು. ಅದು ಫಿಕ್ಸ್ಡ್ ಅಮೌಂಟ್. ಯಾಕಂದ್ರೆ GPRS ನಾವು ಯೂಸ್ ಮಾಡ್ತೀವಿ. ಅದು ಅಮೌಂಟ್ ಇದು ಸಿಲ್ವರ್ ಕಂಪ್ನಿಗೆ ಹೋಗುತ್ತೆ. ಸೊ ಬರೀ ಫ್ಯೂ ₹100 ಪರ್ ಮಂತ್ ನೀವು ಪೇ ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ಅಷ್ಟೇ. ಸೊ ನಾವೇನಂದ್ರೆ ಮಾಸ್ ಮಾರ್ಕೆಟ್ಗೆ ನಾವು ಇದು ಮಾಡ್ಕೊಂಡಿದ್ದೀವಿ. ಅಂದ್ರೆ ಅದೇ ಒಟ್ಟು ಈಗ ಯಾವುದೋ ಒಂದು ಕಂಪನಿಯವರು ಮಾಸ್ ಆಗಿ ಇದನ್ನ ಪರ್ಚೇಸ್ ಮಾಡಬಹುದು, ಅಥವಾ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ವ್ಯಕ್ತಿ ಕೂಡ ಇದನ್ನ ಪರ್ಚೇಸ್ ಮಾಡ್ಕೊಂಡು ಇದ್ರ ಉಪಯೋಗವನ್ನ ಪಡ್ಕೊಳ್ಬಹುದು. ಮತ್ತೆ ನಾವು ಆಲ್ಮೋಸ್ಟ್ 40 ಸಿಟಿ ಮ್ಯಾಪ್ಸ್ ನಾವು ರೆಡಿ ಮಾಡಿದ್ದೀವಿ. ಸೊ ನಮ್ ವಿಷನ್ ಏನಿದ್ರೆ ನಾವು ಅಟ್ಲೀಸ್ಟ್ 40 ಸಿಟೀಸ್ಗೆ ಇದು ಪ್ರಾಡಕ್ಟ್ ನಾವು
ಲಾಂಚ್ ಮಾಡ್ತೀವಿ. ಓಕೆ, ಅರುಣ್, ಇಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಆವಿಷ್ಕಾರ ಮಾಡಿದೀರಾ ಅಂತಂದ್ಮೇಲೆ ಇದರ ಪಬ್ಲಿಸಿಟಿ ಕೂಡ ಹಾಗೆ ಇರಬೇಕಾಗುತ್ತೆ. ಯಾಕಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇಂಪಾರ್ಟೆಂಟ್. ಯಾಕಂದ್ರೆ ಕೇವಲ ಈಗ ನಮ್ಮ ವಾಹಿನಿನಲ್ಲಿ ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಶನ್ಸ್ ಎಲ್ರಿಗೂ ತಲುಪದೇ ಇರಬಹುದು. ಯಾಕಂದ್ರೆ ತುಂಬಾ ಜನ ಪ್ರೋಗ್ರಾಮ್ ನೋಡಿದ್ರು ಕೂಡ ಮತ್ತಷ್ಟು ಅವರಿಗೆ ಡೌಟ್ಸ್ ಗಳು ಕ್ರಿಯೇಟ್ ಆಗಿರಬಹುದು. ಈಗಾಗಲೇ ಅವ್ರು ಕ್ರಿಯೇಟ್ ಆಗೋ ಡೌಟ್ಸ್ ಗಳನ್ನೆಲ್ಲ ನಾನು ನಿಮ್ಮ ಹತ್ರ ಕೇಳಿದ್ದೀನಿ, ಆದ್ರೂ ಮತ್ತಷ್ಟು ಡೌಟ್ಸ್ ಇರಬಹುದು. ಸೊ ಇದನ್ನ ಹೇಗೆ ನೀವು ಪ್ರಮೋಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರಮೋಷನ್ ವೈಸ್ ತುಂಬಾ ಆಕ್ಟಿವಿಟಿ ನಡೀತಾ ಇದೆ. ಇವಾಗ ಸುಮಾರು ಕಂಪನಿಗಳಲ್ಲಿ ನಾವು ಇವಾಗ ಡೆಮಾನ್ಸ್ಟ್ರೇಷನ್ಸ್ ಕೊಟ್ಟಿದ್ದೀವಿ. ಸುಮಾರು ಕಂಪನಿಗಳು ಇದ್ರ ಬಗ್ಗೆ ಇನ್ನು ಕುತೂಹಲದಿಂದ ತುಂಬಾ ಪ್ರಶ್ನೆಗಳು ಕೇಳ್ತಿದ್ದಾರೆ. ಮತ್ತೆ ನಮ್ದೇ ಆದ ನೆಟ್ವರ್ಕ್ ಇದೆ ಥ್ರೂ ಔಟ್ ಇಂಡಿಯಾ. ನಮ್ದು ಬೇರೆ ಕಡೆ ಆಫೀಸ್ ಇರೋದ್ರಿಂದ ಅಲ್ಲೇ ರೀಸೇಲರ್ಸ್ ಇದ್ದಾರೆ, ಪಾರ್ಟ್ನರ್ಸ್ ಇದ್ದಾರೆ. ಸೊ ಅದ್ರ ಮುಖಾಂತರ ಹೋಗ್ತಿದೆ. ಮತ್ತೆ ಪ್ರಿಂಟ್ ಮೀಡಿಯಾ, ಟಿವಿ ಮೀಡಿಯಾ ಇವೆಲ್ಲ ನಾವು ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ತಕ್ಕಂಗೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಎಫರ್ಟ್ಸ್ ಇದೆ. ನಮಗೇನಂದ್ರೆ ಕಸ್ಟಮರ್ಸ್ ಆರ್ ಅವರ್ ಇನ್ಸ್ಪಿರೇಷನ್. ಅವರ ಒಂದು ಡಿಮ್ಯಾಂಡ್ ಮತ್ತೆ ಅವ್ರ ಇಂಟ್ರೆಸ್ಟ್ ನೋಡ್ಬಿಟ್ಟು ಇವೆಲ್ಲ ಒಂದು ಡೆವಲಪ್ ಆಗ್ತದೆ. ನನಗೆ ಅನ್ಸೋ ಪ್ರಕಾರ ಏನು ಇದ್ರದ್ದು ಇಷ್ಟು ತನಕ ನೀವಿಬ್ರು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ಸಿಂಪ್ಲಿಫೈಡ್ ವರ್ಷನ್ ಮಾಡಿ ಸೊ ಜನಗಳಿಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಿದಾಗ ಖಂಡಿತವಾಗ್ಲೂ ಜನರು ಇದರಿಂದ ಜಾಗೃತರಾಗ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಕೇವಲ ಅರ್ಬನ್ ಏರಿಯಾಸ್ ನೇ ಕಾನ್ಸಂಟ್ರೇಟ್ ಮಾಡಿಲ್ಲ, ಇದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಅಂತ. ಮತ್ತೆ ಇನ್ನೊಂದು ನನಗೆ ಆಗ್ಲೇ ಕೇಳಬೇಕಾಗಿತ್ತು ಬಾಬಿ, ಇದು ನೆಟ್ವರ್ಕ್ ವೈಸ್ ವರ್ಕ್ ಮಾಡುತ್ತಾ ಇದು? ಹೌದು, GSM ನೆಟ್ವರ್ಕ್. ಅಂದ್ರೆ ಈಗ ಸಪೋಸ್ ಯಾವುದೋ ಒಂದು ಏರಿಯಾದಲ್ಲಿ ತೊಂದರೆಗೀಡಾದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ನೆಟ್ವರ್ಕ್ ಇಲ್ಲ, ಅವಾಗ ಏನಾಗುತ್ತೆ? ಅದೇ ನಾವು ಇನ್ನೂ ರಿಸರ್ಚ್ ಮಾಡ್ತಾ ಇದೀವಿ. ಅದು ಇಂಪಾರ್ಟೆಂಟ್. ಈಗ ನೀವು ಮಾಡಬಹುದು, ನೀವು ಬೇಕಂದ್ರೆ ಇನ್ನೊಂದು ಸಿಮ್ ಹಾಕ್ಬಹುದು, ಡ್ಯೂಯಲ್ ಸಿಮ್. ಬೇಕಂದ್ರೆ ಇಮರ್ಸ್ಯಾಟ್ ಬಂದು ಇಲ್ಲಾಂದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಯೂಸ್ ಮಾಡಬಹುದು ಆಸ್ ಎ SOS. ಅಕಸ್ಮಾತ್ ಅದು ಇದು GSM ವರ್ಕ್ ಆಗ್ಲಿಲ್ಲ ಅಂದ್ರೆ SMS ವರ್ಕ್ ಆಗುತ್ತೆ. SMS ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವು ಇದು ಇಮರ್ಸ್ಯಾಟ್ ಮತ್ತೆ ಸ್ಯಾಟಲೈಟ್ ಕಮ್ಯುನಿಕೇಶನ್ಗೆ ಇದು ಸ್ವಿಚ್ ಆಗುತ್ತೆ. ಸೊ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ ಅದು ನಾವು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಹೇಳಿದ್ದು ಒಂದು ಊರಿನಿಂದ ಮತ್ತೊಂದು ಊರಿಗೆ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಲಾಸ್ಟ್ ಲೊಕೇಶನ್ ಎಲ್ಲಿ ಇರುತ್ತೆ ಅದು ಗೊತ್ತಾಗುತ್ತೆ. ಲಾಸ್ಟ್ ಲೊಕೇಶನ್ ಎಲ್ಲಿ ಇತ್ತು ಅದು ಇದು ಫ್ಲಾಶ್ ಆಗುತ್ತೆ. ಸೊ ಒಟ್ಟು ಟೋಟಲಿ ಇಟ್ ಇಸ್ ಬೇಸ್ಡ್ ಆನ್ ಮೊಬೈಲ್ ನೆಟ್ವರ್ಕ್. ಎಲ್ಲಿ ಕವರೇಜ್ ಚೆನ್ನಾಗಿರುತ್ತೆ ಅಲ್ಲಿ ವರ್ಕ್ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ ಆಗಿ ಇಲ್ಲದೆ ಇದ್ದಾಗ್ಲೂ ಕೂಡ ಅದಕ್ಕೂ ಕೂಡ ನೀವು ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ನೀವು ಈಗ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ನೆಟ್ವರ್ಕ್ ಸೆಲೆಕ್ಷನ್ ಹೇಗಿದೆ ಇವಾಗ ನಾವು ಹೇಳ್ತೀವಲ್ಲ, ಐದರ್ GSM ಆರ್ CDMA. ನನ್ನ ಹತ್ರ GSM ಇದ್ರೂ ಕೂಡ ಆಗುತ್ತೆ, ಯಾವ್ದಿದ್ರು ನಡೆಯುತ್ತಾ? ಹೌದು ಹೌದು, ನೀವು GSM ಕೂಡ ಯೂಸ್ ಮಾಡಬಹುದು ಅಥವಾ CDMA ಕೂಡ ಯೂಸ್ ಮಾಡಬಹುದು. ಓಕೆ, ಸೊ ಇದನ್ನ ಈಗ ಮೊಬೈಲ್ ನಲ್ಲಿ ನಾವು ಹೋಗಿ ಕೂಪನ್ ತಗೊಂಡ್ಬಂದು ರಿಚಾರ್ಜ್ ಮಾಡ್ತೀವಲ್ಲ, ಆ ತರ ಏನ್ ರಿಚಾರ್ಜ್ ಪೋಸ್ಟ್ ಪೇಡ್. ಸೊ ನೀವು ಆ ಮಂತ್ ಆದ ನಂತರ ನೀವು ಬಿಲ್ಲಿಂಗ್ ತರ ಕಲೆಕ್ಟ್ ಮಾಡ್ಕೋತೀರಾ. ಓಕೆ, ಸೊ ಒಂದು ಅತ್ಯುತ್ತಮವಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳಬಹುದು. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೀವೇ ಹೇಳಿದಂಗೆ ಬೆಂಗಳೂರಿನಂತಹ ಒಂದು ಸಿಟಿನಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಅಂಥವ್ರಿಗೆ ಇದು ಹೆಚ್ಚು ಉಪಯೋಗ ಆಗುತ್ತೆ. ಎಲ್ಲಿ ಏನೇ ತೊಂದರೆಗೀಡಾದ್ರೂ ಕೂಡ ಇದು ಅವ್ರಿಗೆ ಸಡನ್ ಆಗಿ ಅವ್ರನ್ನ ಲೊಕೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಒಟ್ಟಾರೆಯಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಮತ್ತೆ ನಿಮ್ಮ ಸರ್ವಿಸ್ ಬಗ್ಗೆ CEO ಆದಂತಹ ಬಾಬಿ ಅವರು ಜನಗಳಿಗೆ ಏನ್ ಭರವಸೆ ಕೊಡ್ತೀರಾ? ನಾವು ಒಂದು ವಿಷನ್ ತಗೊಂಡ್ಬಿಟ್ಟು ಇದು ಮಾಡಿದೀವಿ. ವಿ ನೀಡ್ ಸಪೋರ್ಟ್ ಫ್ರಮ್ ದ ಪೀಪಲ್. ಒಂದು ನಂಬಿಕೆ ಬಂದ್ಮೇಲೆ, ಒಂದು ಅನುಕೂಲ ಆದ್ಮೇಲೆ ನಮ್ಮ ವಿಷನ್ ಅಂದ್ರೆ ಅಟ್ಲೀಸ್ಟ್ 1 million ಪೀಪಲ್ ಶುಡ್ ಬಿ ಇದು ಸೇವ್ಡ್. ಇದು ಅದು ಒಂದು ನಮ್ದು ಇದಿದೆ, ಪ್ಲಾನ್ ಇದೆ. ಸೊ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ನಿಮ್ಮ ಇದು ಎಲ್ಲ ಜನರನ್ನ, ಸಾಮಾನ್ಯ ಜನರನ್ನ ಕೂಡ ಮುಟ್ಟೋ ರೀತಿಯಲ್ಲಿ ನೀವು ಪ್ರಯತ್ನ. ಓಕೆ, ಸೊ ಇನ್ಸ್ಟ್ರೂಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರು ಅರುಣ್ ಮತ್ತೆ ಬಾಬಿ ಅವರು. ನಿಮ್ಮ ಇನ್ಸ್ಟ್ರೂಮೆಂಟ್ ಪ್ರತಿಯೊಬ್ಬರಿಗೂ ತಲುಪಲಿ. ಅವರಿಗೆ ಇನ್ಸ್ಟ್ರೂಮೆಂಟ್ ಇಂದ ಅಂದ್ರೆ ಈ ಒಂದು ಸಾಧನದಿಂದ ಏನು ಉಪಯೋಗ ಆಗಬೇಕು ಅಂತ ನೀವು ಮೋಟೋ ಒಂದು ಏನು ಇಟ್ಕೊಂಡು ಡೆವಲಪ್ ಮಾಡಿದ್ದೀರಾ, ಖಂಡಿತವಾಗಿ ಅದು ಫುಲ್ಫಿಲ್ ಆಗಲಿ ಅಂತ ಹಾರೈಸ್ತೀವಿ. ಹಾಗೆಯೇ ಪ್ರತಿಯೊಂದು ಈಗ BPO ಸೆಕ್ಟರ್ ಆಗ್ಬಹುದು ಅಥವಾ ಕಾರ್ಪೊರೇಟ್ ಸೆಕ್ಟರ್ ಆಗ್ಬಹುದು, ಅವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕೂಡ ಇದು ತಲುಪಬೇಕು, ಸಾಮಾನ್ಯ ಜನರಿಗೂ ಕೂಡ ತಲುಪಬೇಕು. ಆಗ ಮೊಬೈಲ್ ಹೇಗೆ ಈಗ ಪ್ರತಿಯೊಬ್ಬರ ಕೈಲಿದೆ ಆ ರೀತಿ ನಿಮ್ಮ ಇನ್ಸ್ಟ್ರೂಮೆಂಟ್ ಇರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದ್ಸರ್ತಿ ಹೇಳ್ತೀವಿ, ಈ ಇನ್ಸ್ಟ್ರೂಮೆಂಟ್ ಅನ್ನ ಪರ್ಚೇಸ್ ಮಾಡಿದವರಿಗೆ ಡೋಂಟ್ ವರಿ, ಬಿ ಹ್ಯಾಪಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಇನ್ಸ್ಟ್ರೂಮೆಂಟ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿಕೊಟ್ಟ ಮ್ಯಾಗ್ನಾಸಾಫ್ಟ್ ಕಂಪನಿಯ ಅರುಣ್ ಮತ್ತೆ ಬಾಬಿ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.